ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ರಾಜು ಕಾಗೆ. ನಾನು ಸಹ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ. 2 ದಿನದಲ್ಲಿ ರಾಜೀನಾಮೆ ಕೊಟ್ಟರೂ ಅಚ್ಚರಿ ಇಲ್ಲ. ಹೀಗಂತ ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು ವಸತಿ ಇಲಾಖೆಲಾಗ್ತಾ ಇರುವಂತಹ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಬೆನ್ನಲ್ಲೇ ಈಗ ರಾಜು ಕಾಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ, ನಿಜಾನೇ ಹೇಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ, ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ರಾಜು ಕಾಗೆ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರಿಗೆ ಕೇಳೋಣ, ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿಗೆ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ ಬಿಆರ್ ಪಾಟೀಲ್ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್. ಕಾಗವಾಡ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಹೋಗ್ಬೇಕಂತ ನೇಮ್ ಇದ್ರು ತಮ್ಮ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ. ತಂಗೋಡ್ರಿ ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲಿ, 1 ವರ್ಷ ಆಯ್ತು ಅವ್ನು ಕೈ ಹೊಡೆದ, ಇನ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಏನು? ಹೆಣ್ಮಗಳು ತೋರ್ಲ ನೋಡೋಣ ಅವ್ರು ಏನದಾರ. ಶಾಸಕರ ಚೀತು ಉಳದಾರಲ್ಲ ಅವ್ರು. ಸ್ಪಷ್ಟವಾಗಿ ಹೇಳ್ತೀನಿ, ಆ ಬಿಆರ್ ಪಾಟೀಲ್ ಹೇಳಿದಾರಲ್ಲ, ಅವ್ರ ಆಪುಕತೆ ನಂದು ಪರಿಸ್ಥಿತಿ ಆಗೈತಿ. ಬಿಆರ್ ಪಾಟೀಲ್ ಹೇಳಿದಾರಿಲ್ಲ, ಏನೇಗೆ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು ಬಿಆರ್ ಪಾಟೀಲ್ಗೆ ಬೆಂಬಲಿಸು. ಮತ್ತೆ ಇದನ್ನ ನನ್ನ 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ.